ದಲಿತ ಪರ ಸಂಘಟನೆಗಳ ಒಕ್ಕೂಟ ಗಂಗಾವತಿ ಇವರ ವತಿಯಿಂದ ಪಾದಯಾತ್ರೆ ಮೂಲಕ ಪ್ರತಿಭಟನೆ. ದಿನಾಂಕ 13-10-2025 ರಂದು ಗಂಗಾವತಿಯ ಅಂಬೇಡ್ಕರ್ ವೃತ್ತದಿಂದ ಶ್ರೀ ಕೃಷ್ಣದೇವರಾಯ ವೃತ್ತದವರೆಗೂ ಪಾದಯಾತ್ರೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಘೋಷಣೆಯ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಹಾಗೂ ಸನ್ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಗಂಗಾವತಿ ತಹಸೀಲ್ದಾರರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. ಬಳಿಕ ದಲಿತ ಪರ ಸಂಘಟನೆಗಳ ಒಕ್ಕೂಟ ಗಂಗಾವತಿ ಗುಲು ಹಂಪೇಶ್ ಹರಿಗೋಲು ಮಾತನಾಡಿ, ಈ ಘಟನೆ ನ್ಯಾಯಾಂಗ ಗೌರವಕ್ಕೆ ಧಕ್ಕೆ ಉಂಟಾದ ಸಂಗತಿಯಾಗಿದೆ. ಇಂತಹ ಕೃತ್ಯಗಳು ಕಾನೂನು ಹಾಗೂ ನ್ಯಾಯಾಂಗ ಗೌರವವನ್ನು ಹಾಳು ಮಾಡಿ ಈ ವಕೀಲ ಸನಾತನಕ್ಕೆ ಅವಮಾನ ಸಹಿಸೋದಿಲ್ಲ ಎಂದು ಸನಾತನ ವಕೀಲರು ಕಿಶೋರ ರಾಕೇಶ್ ಈ ಕೃತ್ಯ ಎಸಗಿದ್ದು, ಅತ್ಯಂತ ಕೆಳ ಜಾತಿಯ ಪ್ರತಿಭಾವಂತನೊಬ್ಬ ಉನ್ನತ ಹುದ್ದೆಯಲ್ಲಿ ಕುಳಿತಿರುವುದು ಸನಾತನವಾದಿಗಳಾದ ನಾವು ಸಹಿಸುವುದಿಲ್ಲ ಎಂಬುದು ಜಾತಿವಾದಿಗಳು ನಡೆಸುತ್ತಿರುವ ಕೃತ್ಯ ಎಂದು ಘೋಷಣೆ ಕೂಗುತ್ತಾ ಪ್ರತಿಭಟನೆಯಲ್ಲಿ ಹೇಳಿದರು. ದೇಶದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ಒಂದು ದೇಶದಲ್ಲಿರ್ತಕ್ಕಂಥ ಹಿಂದೂ, ಬೌದ್ಧ, ಕ್ರೈಸ್ತ, ಸಿಖ್, ಜೈನ ಇರ್ತಕ್ಕಂಥ ಎಲ್ಲ ಧರ್ಮಗಳಿಗೆ ಒಂದು ರಕ್ಷಣೆ ಕವಚ ಆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇರ್ತಕ್ಕಂಥ ಈ ದೇಶದಲ್ಲಿ ಎಲ್ಲರ ಸಮನ್ವಯ ಸಮಾನತೆ ಬಾಳಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಗಂಗಾವತಿಯಲ್ಲಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತದಿಂದ ಜಗಜೀವನ್ ರಾಮ್ ವೃತ್ತ ಮಾರ್ಗವಾಗಿ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಇವತ್ತೇನಪ್ಪ ಅಂದ್ರೆ ಇವತ್ತು ದೇಶದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇರ್ತಕ್ಕಂಥ ಒಂದು ನ್ಯಾಯಾಂಗದಲ್ಲಿ ಇವತ್ತು ಚರ್ಚೆಯ ಸಂದರ್ಭದಲ್ಲಿ ಇವತ್ತು ಆ ವಕೀಲ ಏನಪ್ಪಾ ಅಂದ್ರೆ ತಾನೇ ಕರೆ ಕೋಟ ಹಾಕಿಸಿ ಇವತ್ತು ನಮ್ಮ ನ್ಯಾಯಾಧೀಶರಾದ ಸರ್ವೋಚ್ಚ ನ್ಯಾಯಾಧೀಶರಾದ ಅವರಿಗೆ ಅವಮಾನ ಮಾಡಿ ಅವರಿಗೆ ಗಡಿಪಾರು ಮಾಡ್ಬೇಕು. ಆ ಈ ದಿನಗಳಲ್ಲಿ ಇಂದಿನ ನಾಡು ಭಾಷೆ ಐತದ, ಕರೆ ಕೋಟ್ ಹಾಕ್ಯಾರ, ಇವತ್ತೇನಪ್ಪ ಅಂದ್ರ ಕರೆಕ್ಟ್ ಇಲ್ಲಪ್ಪರ, ಇವತ್ತು ಗಡಿಪಾರು ಮಾಡಂತಾರ. ಗಡಿಪಾರು ಅಲ್ಲ ಅಂದ್ರೆ ಇವತ್ತು ನಾಡು ಭಾಷೆ ಏನಪ್ಪ ಅಂದ್ರೆ ಅವ್ನ ಕರಿ ನೀರಿಗೆ ಕಳಿಸ್ಬೇಕಂತಾರ. ಇವತ್ತು ಕರೆ ನೀರಿಗೆಲ್ಲ ನಮ್ಮ ದೇಶದಿಂದ ಗಡಿಪಾರು ಮಾಡ್ಬೇಕಂತ ಹೇಳ್ತಾ ಈ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡುತ್ತಂತ ಆ ವಕೀಲನನ್ನು ಇವತ್ತು ನಮ್ಮ ದೇಶದಿಂದ ಗಡಿಪಾರು ಮಾಡಿ ಇವತ್ತು ಆತನ ಮೇಲೆ ಏನಪ್ಪಾ ಅಂದ್ರೆ ಸ್ಫೋಟ ಕೇಸ್ ದಾಖಲೆ ಮಾಡಿ ಆತನನ್ನ ಅವ್ರ ಕುಟುಂಬಕ್ಕೆ ಅವ್ರು ಎಲ್ಲರೂ ಏನಪ್ಪಾ ಶಿಕ್ಷೆ ಕೊಡ್ಬೇಕಾಗತ್ತೆ. ಇವತ್ತು ಅವನು ರಕ್ತದಲ್ಲಿ ಬಂದಂತ ಅವನು ರಕ್ತ ಬೀಜ ಸೂರ ಇವತ್ತೇನಪ್ಪ ಕೆಟ್ಟದ್ದು ಹೇಳಿ ಕೆಟ್ಟದನ್ನ ಉತ್ಪತ್ತಿ ಮಾಡ್ತಾನೆ. ಆ ಗೋಸ್ಕರಾಗಿ ಅವನು ನಮ್ಮ ದೇಶದಿಂದ ಗಡಿಪಾರು ಮಾಡ್ಬೇಕಂತ ನಾನು ನಾಲ್ಕು ಮಾಸ ಮುಗಿಸ್ತೇನೆ. ಜೈ